ಹಲೋ ಆಲ್, ಎಲ್ಲರೂ ಹೆಂಗಿದ್ರಿ? ಹೋಗಿ ನೀವೆಲ್ಲ ಆರಾಮದಿರಿ ಅಂತೇಳಿ ಅಂದ್ಕೊಂಡಿನಿ. ಬರೀ ನಮ್ಮ ಚಾನಲಿಗೆ ಹೋಗೋಣಂತ. ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್ ನನ್ನ ಚಾನಲ್ ನೇಮು. ಏನಪ್ಪ ಲಾಂಗ್ ಹೇರು ಎಲ್ಲಿ ಹೋದು ಅಂತ ಕೇಳಬೇಡ್ರಿ. ಲಾಂಗ್ ಹೇರ್ ಎಲ್ಲ ಹೋದವು. ಭಾಳ ಹೇರ್ ಫಾಲ್ ಆಗಕತ್ತಿತ್ತು ಅಂಥೇಳಿ ಕಟಿಂಗ್ ಹೋಗಿದ್ದೆ. ಕಟಿಂಗ್ ಮಾಡಿಸ್ಕೊಂಡು ಬಂದೆ. ಅವರು ಇಷ್ಟು ಮಾಡಿದರು. ಮ್ಯಾಕ್ಸಿಮಮ್ ಇದ್ರಷ್ಟು ತೆಗ್ದಾರವರು. ಈಗಿರುವಷ್ಟು ಹೇರ್ ಏನದಾವಲ್ಲ ಇದ್ರಷ್ಟು ಹೇರ್ ತೆಗೆದುಬಿಟ್ರು ಅವರು. ಹೇಳಿದೆ ನಾನು ಅವರಿಗೆ ಸ್ವಲ್ಪ ಲಾಂಗೇ ಇರಲಿ ಅಂಥೇಳಿ. ಇಲ್ಲ ಭಾಳ ತಿನ್ನೋದವ ಹೇರ್ ಲಾಂಗ್ ಇದ್ದರೂ ಏನು ಯೂಸ್ ಇಲ್ಲ. ಫುಲ್ಲೆಲ್ಲ ತುದಿ ಎಲ್ಲ ಭಾಳ ಡ್ಯಾಮೇಜ್ ಆಗಿದ್ದವು. ಹಾಗಾಗಿ ಜಾಸ್ತಿನೇ ತೆಗಿತೀನಿ ಅಂತೇಳಿ ತೆಗೆದ್ರು. ಮನೆಗೆ ಬಂದು ತೆಗಿಯೋತ್ನಾಗ ಏನು ಅನಿಸಿಲ್ಲ. ಮನೆಗೆ ಬಂದು ಸಿಕ್ಕಾಪಟ್ಟೆ ಬಯಸ್ಕೊಂಡೆ ಇವ್ರ ಕಡೆ. ಎಷ್ಟು ಚಂದಿದ್ದು ಹೇರ್ಸು ಹೋದವಲ್ಲ ಎಲ್ಲ ಅಂಥೇಳಿ. ಹೇರ್ ಗ್ರೋತ್ ಚಲೋ ಐತಿ. ಆಯ್ತು, ಇನ್ನೊಂದು 2 ಮಂತ್ಸ್ ಒಳಗೆ ಸ್ವಲ್ಪ ಒಂದು 2 ಇಂಚರ ಬರತಾವೆ ನನ್ನ ಹೇರ್ಸ್. ಗ್ರೋತ್ ಚಲೋ ಐತಿ, ಬಟ್ ಭಾಳ ತಿನ್ನಾಗಿದ್ದು ಹೇರ್ಸ್. ಇವ್ರ ಕಡೆ ಮನೆಗೆ ಬಂದಿದ್ದು ಸಿಕ್ಕಾಪಟ್ಟೆ ಬಯಸ್ಕೊಂಡೆ. ಈ ಶಾರ್ಟ್ ಹೇರ್ನಾಗ ಅವ್ರು ನಂಗೆ ಯಾವಾಗೂ ನೋಡೇ ಇಲ್ಲ. ಅಂದ್ರೆ ಲಾಂಗ್ ಹೇರ್ನಾಗ ನಾನು ನೋಡ್ಯಾರ, ತಿನ್ನಿದ್ರು ಪರವಾಗಿಲ್ಲ. ಲಾಂಗ್ ಹೇರ್ನಾಗ ಅವ್ರು ನಂಗೆ ಜಾಸ್ತಿ ನೋಡಿದ್ದು. ಅಂದರೆ ನಾನು ಈ ಥರ ಕಟ್ಟಿಂಗ್ ಕಾಲೇಜ್ನಾಗ ಇದ್ದಾಗ ಮಾಡಿಸ್ಕೊಂಡಿದ್ದೆ. ಅದಾದಮೇಲೆ ಒಟ್ಟು ಮಾಡಿಸ್ಕೊಂಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್. ಮದುವೆ ಆದಮೇಲೆ ನಂದು 8 ವರ್ಷ ಆಯಿತು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಇಷ್ಟು ಶಾರ್ಟ್ ಹೇರ್ ಮಾಡಿಸ್ಕೊಂಡಿದ್ದು. ಮನೆಗೆ ಬಂದು ಸಿಕ್ಕಾಪಟ್ಟೆ ಬಯಸ್ಕೊಂಡೆ. ಅವ್ರ ಅತ್ತೆ ಅಂತ ನಾನು ಕಟಿಂಗ್ ಶಾಪಿಗೆ ಹೋದ್ಮೇಲೆ ನನಗೆ 2 ಮಕ್ಕಳು ಅದಾವ ಅಂತ ಹೇಳಬೇಕಿಲ್ಲ, ಅವ್ರು ಇಷ್ಟು ಮಾಡ್ತಿದ್ದೇ ಇಲ್ಲ ಅಂತೇಳಿ. ಅಂದ್ರೆ ಏನು ಹೇಳಿ ಅವ್ರಿಗೆ ನಾನು ಹೇಳಿದ್ರು ಅವರು ಇಲ್ಲ ಇಷ್ಟೇ ಇರಲಿ ಅಂತಂದು ಮಾಡಿಸಿದ್ರು. ಬಟ್ ಭಾಳ ಫೀಲ್ ಆಗಾಗತ್ತೈತಿ. ಯಾವಾಗ ಮತ್ತು ನಮ್ಮದು ಹೇರ್ ಲಾಂಗ್ ಬರ್ತಾವೆ ಅಂತೇಳಿ ವೇಟ್ ಮಾಡತ್ತೀನಿ ನಾನು. ಈಗಲ್ಲಿ ವೇಟಿಂಗ್. ಓಕೆ, ಹೋಗಲಿ ಬಿಡ್ರಿ ನನ್ನ ಹೇರ್ ಸ್ಟೋರಿ. ಇವತ್ತು ಏನಪ್ಪ ಹಿಂಗೆ ಬ್ಲಾಗ್ ಮಾಡತ್ತಾಳ ಅಂತ ಅನ್ಕೋಬೇಡ್ರಿ. ಇವತ್ತೇನಿಲ್ಲ, ಬ್ಲಾಗ್ ಏನೂ ಇಲ್ಲ. ಇವತ್ತು ಡ್ರಾಯಿಂಗ್ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ. ಡ್ರಾಯಿಂಗ್ ಅಂದರೆ ನಾನು ಮೊದಲೆಲ್ಲ ಡ್ರಾಯಿಂಗ್ ಭಾಳ ಮಾಡ್ತಿದ್ದೆ. ನಾನು ಸಿಕ್ಕಾಪಟ್ಟೆ ಬಯಸ್ಕೊಂಡೀನಿ ಎಲ್ಲರ ಕಡೆ. ಓದೋದು ಬರೆಯೋದು ಬಿಟ್ಟು ಬರೀ ಡ್ರಾಯಿಂಗೇ ಮಾಡ್ತೀನಿ ನೀನಂತ ಮೊದಲೆಲ್ಲ ಭಾಳ ಬಯಸ್ಕೊಂಡೀನಿ ನಾನು. ಆದರೆ ಡ್ರಾಯಿಂಗದ್ದು ಒಂದು ಸ್ವಲ್ಪ ಯಾವಾಗಾದರೂ ನನ್ನ ಕಡೆ ಎಷ್ಟು ನಂಗೆ ಶಾಕ್ ಐತಿ. ಸೊ ಹಾಗಾಗಿ ಇವತ್ತೇನು ಡ್ರಾಯಿಂಗ್ ಮಾಡ್ತೀನಿ ಅಂದ್ರೆ, ದಾಂಡಿಯಾ ಆಡಬೇಕಾದ್ರೆ ಅದೊಂದು ಪೋಸ್ ಇರ್ತಿದ್ದಲ್ಲ, ದಾಂಡಿಯಾ ಹಿಡ್ಕೊತಿತ್ತು ಕೈ ಒಳಗೆ ಆ ಲೇಡಿ. ಸೊ ಅದನ್ನು ನಾನು ಡ್ರಾಯಿಂಗ್ ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ ರೀ. ಈಗ ಸದ್ಯಕ್ಕೆ ದಸರಾ ಬಂತಲ್ಲ, ದಸರಾದೊಳಗೆ ಎಲ್ಲ ಹೆಲ್ಪ್ ಆಗ್ತೈತಿ. ಯಾರು ನನ್ನ ವ್ಯೂವರ್ಸ್ ಎಲ್ಲ ನೋಡ್ತಿರ್ತಾರಲ್ಲ ಅವರಿಗೆಲ್ಲ ಹೆಲ್ಪ್ ಆಗ್ತೈತಿ. ಸೊ ಸಿಕ್ಕಾಪಟ್ಟೆ ಫುಲ್ ಈಸಿ ಮೆಥಡ್ ಒಳಗೆ ನಾನು ಅದನ್ನು ಹೇಳ್ಕೊಡತ್ತೀನಿ. ಈ ಮೆಥಡ್ ನೀವು ಫಾಲೋ ಮಾಡಿದರೆ ಫುಲ್ ಈಸಿಯಾಗಿ ಹೊರಗಡೆ ದೊಡ್ಡದಾಗಿ ತೆಗಿಬೋದು. ಬರೀ ಮತ್ತೆ ತಡ ಹೋಗೋಣಂತ. ನಾನು ಡ್ರಾಯಿಂಗನ್ನ ನೋಡ್ಕೊಂಡು ಬರಾಕತ್ರಿ. ಹೆಂಗೆ ಅನ್ನಿಸ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ. ಸ್ಟೆಪ್ ಬೈ ಸ್ಟೆಪ್ಪು ಈಸಿಯಾಗಿ ಹೇಳ್ಕೊಡತ್ತೀನಿ. ಈ ರಂಗೋಲಿನ ನೀವು ನಿಮ್ಮ ಮನೆ ಮುಂದೆ ಹಾಕಿ ನಿಮ್ಮ ದಸರಾನ ಇನ್ನೂ ಫುಲ್ ಸಖತ್ತಾಗಿ ನೀವು ನಿಮ್ಮ ದಸರಾನ ಸೆಲೆಬ್ರೇಟ್ ಮಾಡ್ಬೋದು. ಫುಲ್ ಖುಷಿ ಆಗ್ತೈತಿ, ಪ್ರೌಡ್ ಫೀಲ್ ಬರ್ತೈತಿ. ಈ ಥರ ನೀವು ರಂಗೋಲಿ ನಿಮ್ಮ ಮನೆ ಮುಂದೆ ಬಿಡಿಸಿದ್ರೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಬರ್ತೈತಿ. ಮತ್ತು ಇದ್ರದ್ದು ಕಲರ್ ಕಾಂಬಿನೇಷನ್ನು ನಾನು ಲಾಸ್ಟ್ ಒಳಗೆ ಒಂದು ಕ್ಲಿಪ್ಪಿಂಗ್ ಒಂದು ಫೋಟೋ ಆ್ಯಡ್ ಮಾಡ್ತೀನಿ. ನಾನು ಈ ಕಲರೆಲ್ಲ ಮಾಡ್ಕೊಟ್ಕೊಂಡ್ರೆ ಭಾಳ ಲೆಂದಿ ಆಗ್ತೈತಿ. ಸೊ ನಾನು ಕಲರೆಲ್ಲ ಮಾಡಿ ಆದಮೇಲೆ ಅದನ್ನು ಜಸ್ಟ್ ಒಂದು ಫೋಟೋನ ನಿಮಗೆ ಹಾಕಿರ್ತೀನಿ ಲಾಸ್ಟ್ ಒಳಗೆ. ಆ ಕಲರ್ ಕಾಂಬಿನೇಷನ್ ಒಳಗೆ ನೀವು ರಂಗೋಲಿ ಹಾಕಿದ್ರೆ ಫುಲ್ ಪಿಕ್ ಮಸ್ತ್ ಆಗ್ತೈತಿ. ಎಲ್ಲರೂ ಕೇಳ್ತಾರೆ ಯಾವಾಗ ಹಾಕಿ, ಹೆಂಗೆ ಹಾಕಿ, ಯಾರು ಹಾಕ್ಯಾರ ಅಂತ ಎಲ್ಲರೂ ಕೇಳ್ತಾರೆ. ಅಷ್ಟು ನೀಟಾಗಿ ನೀವು ಇದನ್ನು ಮಾಡ್ಬೋದು. ಟ್ರಸ್ಟ್ ಮೀ. ಬರೀ ಹೋಗೋಣಂತ, ಹೋಗಿ ರಂಗೋಲಿ ಡಿಸೈನನ್ನು ನೋಡ್ಕೊಂಡು ಬರೋಣಂತ.
ನೋಡಿ ಫ್ರೆಂಡ್ಸ್, ನಾನು ಮಾಡಿರೋದು ಸ್ವಲ್ಪ ಸ್ಕೆಚ್ ಆರ್ಟ್ ಎಲ್ಲ ನಂಗೆ ಇಷ್ಟ ಆಗ್ತಿತ್ತು ಮೊದಲು. ಈಗ ಬಿಟ್ಟು ಭಾಳ ದಿನ ಆಗಿತ್ತು. ದಾಂಡಿಯಾ ಪೋಸ್ ಈ ರಂಗೋಲಿ ನವರಾತ್ರಿ ಒಳಗೆ ಸಿಕ್ಕಾಪಟ್ಟೆ ಫೇಮಸ್ ಅಲ್ಲ. ಸೊ ಹಾಗಾಗಿ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತೇಳಿ ಟ್ರೈ ಮಾಡಿದೆ. ಇದು ಈ ಥರ ಬಂತು. ಇದಕ್ಕೆಲ್ಲ ನೀವು ಕಲರ್ ಅದೆಲ್ಲ ಕೊಟ್ಟು ಇದನ್ನು ಮಾಡಿದರೆ ಚಂದ ತೀರಾ ಚಂದ ಆಗ್ತೈತಿ. ಹೆಂಗೆ ಅನ್ನಿಸ್ತು ನಿಮಗೆ ಹೇಳ್ರಿ ನನಗೆ. ನನ್ನ ಡ್ರಾಯಿಂಗ್ ಮೊದಲೆಲ್ಲ ಭಾಳ ಮಾಡ್ತಿದ್ದೆ ನಾನು ಕಾಲೇಜ್ ಟೈಮ್ ಒಳಗಿದ್ದಾಗ. ಈಗ ಮದುವೆ ಆದಮೇಲೆ ಡ್ರಾಯಿಂಗ್ ಎಲ್ಲ ಬಿಟ್ಬಿಟ್ಟಿದ್ದೆ, ಮಾಡೋದೇ ಆಗಿರಲಿಲ್ಲ. ಈಗ ಎಷ್ಟೋ ದಿನದ ಮೇಲೆ ಇದನ್ನು ಮಾಡೀನಿ. ನಿಮಗೆ ಹೆಂಗೆ ಅನ್ನಿಸ್ತು ಹೇಳ್ರಿ ನನಗೆ. ನವರಾತ್ರಿ ಒಳಗೆ ಈ ದಾಂಡಿಯಾ ಪೋಸ್ ರಂಗೋಲಿ ಭಾಳ ಎಲ್ಲ ಕಡೆ ಹಾಕ್ತಾರೆ. ಸೊ ಹಾಗಾಗಿ ನಂದು ಯೂಟ್ಯೂಬ್ ನೋಡೋ ವ್ಯೂವರ್ಸಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ಈಸಿಯಾಗಿ ಡ್ರಾಯಿಂಗನ್ನು ಮಾಡೀನಿ. ಈಸಿಯಾಗಿ ಹಾಕ್ಬೋದು ಡ್ರಾಯಿಂಗ್. ಇದು ಏನು ಭಾಳ ಟಫ್ ಇಲ್ಲ ಇದ್ರೊಳಗೆ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಹೋದರೆ ಈಸಿ ಅರ್ಥ ಆಗ್ತೈತಿ. ನೀವು ನಿಮ್ಮ ನವರಾತ್ರಿ ಒಳಗೆ ಈ ರಂಗೋಲಿ ಹಾಕಿ ನಿಮ್ಮ ಹಬ್ಬನ ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿ ಅಂಥೇಳಿ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ಈ ಡ್ರಾಯಿಂಗ್ ಸ್ಕೆಚ್ ವಿಡಿಯೋನ ನೋಡಿದ್ದಕ್ಕಾಗಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ನನಗೂ ಯೂಟ್ಯೂಬ್ ಒಳಗೆ ಬೆಳಿಬೇಕನ್ನೋ ಆಸೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ ರಂಗೋಲಿ ಡ್ರಾಯಿಂಗ್. ಇಲ್ಲಿ ಅಷ್ಟು ಕಾಣಿಸಕತ್ತಿಲ್ಲ, ಬ್ರೈಟ್ನೆಸ್ ಭಾಳ ಐತಿ, ಸೊ ಅಷ್ಟು ಕಾಣಂಗಿಲ್ಲ. ನೋಡ್ಕೊಂಡು ಬಂದ್ರಲ್ಲ, ಹೆಂಗೆ ಅನ್ನಿಸ್ತು ನಿಮಗೆ? ನಂದು ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ನಾನು ಡ್ರಾಯಿಂಗ್ ಮಾಡೀನಿ. ನಾನಲ್ಲೇನೂ ಮಾತಾಡೋಕ್ಕೆ ಹೋಗಿಲ್ಲ. ಮಾತಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತೈತೆ ಅಂಥೇಳಿ ನಾನೇನೂ ಮಾತಾಡಿಲ್ಲ. ಜಸ್ಟ್ ನಾನು ಡ್ರಾಯಿಂಗ್ ಅಷ್ಟೇ ಮಾಡೀನಿ. ಅದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇರೋದ್ರಿಂದ ನಂದು ವೈಟ್ ಪೇಪರ್ ಮೇಲೆ ಇದು ಪೆನ್ಸಿಲ್ ಯೂಸ್ ಮಾಡಿರೋದ್ರಿಂದ ಅದು ಅಷ್ಟೊಂದು ಯಾಕೋ ನಂಗೆ ಡಲ್ಲಾಗಿ ಕಾಣಿಸ್ತು. ಬಟ್ ಓಕೆ, ನಾನು ಲಾಸ್ಟಿಗೆ ಇದು ಹಾಕ್ತೀನಲ್ಲ, ನಿಮಗೆ ಅದು ಫುಲ್ ಕ್ಲಿಯರಾಗಿ ಅರ್ಥ ಆಗ್ತೈತಿ. ಫೋಟೋ ಹಾಕ್ತೀನಿಲ್ಲ, ಕಲರ್ ಮಾಡಿ ಎಲ್ಲ ಮಾಡಿ ಫೋಟೋ ಹಾಕ್ತೀನಿ, ನಿಮ್ಗೆ ಅವಾಗದು ಕ್ಲಿಯರಾಗಿ ಅರ್ಥ ಆಗ್ತೈತೆ ಅಂತ. ನಂದು ಈ ಡ್ರಾಯಿಂಗಿಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನನಗೆ ಮಾರ್ಕ್ಸ್ ಕೊಡ್ರಿ ನನಗೆ ಕಮೆಂಟ್ ಒಳಗೆ. ಆ್ಯಂಡ್ ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಭಾಳ ಥ್ಯಾಂಕ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನನಗೂ ಯೂಟ್ಯೂಬ್ನಾಗ ಏನೋ ಮಾಡಬೇಕನ್ನೋ ಆಸೆ. ಎಷ್ಟು ವರ್ಷ ಆಯಿತು ನಾನು ಮಾಡಿ, ಬಟ್ ನಾನು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ. ಬಟ್ ಯಾಕೋ ಇತ್ತಿತ್ತಲಾಗಿ ಸೀರಿಯಸ್ಸಾಗಿ ತೊಗೋಬೇಕಂತ ಹೇಳಿ ಮಾಡಾಕತ್ತೀನಿ. ಸೊ ಇತ್ತಿತ್ತಲಾಗಿ ನನ್ನ ರಂಗೋಲಿ ವೀಡಿಯೋಸ್ ಎಲ್ಲ ನೋಡಕತ್ತಾರ. ಆಲ್ಮೋಸ್ಟ್ ಸ್ವಲ್ಪ ಜನ ಅಂತೂ ಮೊದಲಿನಕ್ಕಿಂತಲೂ ನನ್ನ ಚಾನಲ್ ಒಂದು ಸ್ವಲ್ಪ ಅಡ್ಡಿಲ್ಲ, ಓಕೆ ನೋಡಕತ್ತಾರ ಅವನ್ನೆಲ್ಲ ರಂಗೋಲಿ ವೀಡಿಯೋಸ್. ಅವನ್ನೆಲ್ಲ ನಾನು ನೀವು ಮಾಡ್ಕೋತ ಕುಂತ್ರೆ ಕೈಲಿ ಹಾಕೋದು ಕುಂತ್ರೆ ಲೇಟ್ ಆಗ್ತೈತೆ ಅಂತ ಹೇಳಿ ನಾನು ತೆಗ್ದು ಆಮೇಲೆ ಇದನ್ನು ಫೋಟೋಸ್ ಅಷ್ಟೇ ನಿಮ್ಗೆ ಹಾಕಕತ್ತೀನಿ. ನಿಮಗೆ ಏನಾರ ನಾನು ತೆಗಿದೇ ಬೇಕಾಗಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿದ್ರೆ ನಾನು ನಿಮಗೆ ತೆಗೆದು ಅದನ್ನು ಹಾಕ್ತೀನಿ ಅಂತ. ಈ ಸದ್ಯಕ್ಕೆ ಈ ದಾಂಡಿಯಾ ರಂಗೋಲಿನ ಪ್ಲೀಸ್ ಎಲ್ಲರೂ ನಿಮ್ಮ ಮನೆ ಮುಂದೆ ಹಾಕ್ರಿ. ಚಂದ ಅನ್ನಿಸ್ತೈತಿ, ಸಖತ್ ಅನ್ನಿಸ್ತೈತಿ. ಈ ದಸರಾ ಒಳಗೆ ಈ ರಂಗೋಲಿ ಭಾಳ ಫೇಮಸ್. ಎಲ್ಲ ಕಡೆ ಹಾಕ್ತಾರೆ ಈ ರಂಗೋಲಿನ. ದೊಡ್ಡ ದೊಡ್ಡ ಗುಡಿ ಒಳಗೆ, ದೇವಿ ಗುಡಿ ಒಳಗಂತೂ ಮಸ್ಟ್ ಆ್ಯಂಡ್ ಶುಡ್ ಹಾಕೇ ಇರ್ತಾರೆ ಈ ರಂಗೋಲಿನ. ಮತ್ತು ದಾಂಡಿಯಾ ಆಡ್ತಿರ್ತಾರಲ್ಲ ಅವರಂತರೂ ಅಲ್ಲಿ ಅವರು ಎಲ್ಲರೂ ಹಾಕಿರ್ತಾರೆ. ಸೊ ಈ ರಂಗೋಲಿನ ನೀವು ಒಂದು ಟ್ರೈ ಮಾಡಿರಿ. ಸಣ್ಣದ ಯಾಕಿರಲಿ ಒಂದು ಸ್ವಲ್ಪ ಟ್ರೈ ಮಾಡಿರಿ. ಈಸಿ ಐತಿ, ಏನು ಭಾಳ ಟಫ್ ಇಲ್ಲ ಇದ್ರೊಳಗೆ. ಕಲರ್ ಮಾಡಿ ಎಲ್ಲ ಮಾಡಿದ್ರೆ ಮಸ್ತ್ ಆಗ್ತೈತಿ. ಹೆಂಗೆ ಅನ್ನಿಸ್ತೀನಿ ನಿಮಗೆ ನನ್ನ ವಿಡಿಯೋ ಅಂತಂದು ಹೇಳ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.